ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ಬ್ಲಾಗ್ಸ್. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ಫ್ರೈಡೇ ಐತಿ. ಇಲ್ಲಿ ನೋಡ್ತಾ ಇರ್ಬೋದು, ಹಾಲು ಕಾಯ್ಸಕ್ಕೆ ಇಟ್ಟೀನಿ. ಕೆಲಸ ಮಾಡ್ಕೋಬೇಕು ನೋಡ್ರಿ ಬೇಗ ಬೇಗ. ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿನಿ. ರೊಟ್ಟಿ ಪಲ್ಯ ಮಾಡಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾನು ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿನಿ. ಇವೆಲ್ಲ ಏನಂತಾರೆ, ಇವಾಗ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿನಿ ಡ್ರೈ ಫ್ರೂಟ್ಸು. ಹಾಗಾಗಿ ಇವಾಗ ನೋಡ್ರಿ ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಇವಾಗ ನೋಡ್ರಿ ಇದು ರುಬ್ಕೊಂಬಂದಿನಿ. ಇದಕ್ಕೆ ಇವಾಗ ಬನಾನಾನ ಸೇರಿಸ್ತಾ ಇದ್ದೀನಿ. ಹೆಂಗಾಗೈತೆ? ಇವಾಗ ನೋಡ್ರಿ ಇವ್ರಿಗೆ ಡ್ರೈ ಫ್ರೂಟ್ಸ್ದು ಜ್ಯೂಸ್ ಮಾಡಿಕೊಟ್ಟಿನಿ ಕುಡಿಲಿ ಅಂತ. ಇವ್ರು ನೋಡಿದ್ರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ವಿಡಿಯೋ ಕಾಲಲ್ಲಿ ಮಾತಾಡ್ತಾಯಿದ್ರು. ಹಂಗೆ ವಿಡಿಯೋ ಕಾಲ್ನಾಗ ಮಾತಾಡ್ಕೊತ ಇಬ್ಬರು ಕುಡಿತಾಯಿದ್ರು. ಇವಾಗ ನೋಡ್ರಿ ಸ್ವಲ್ಪ ತಲೆಗೆ ಆಯಿಲ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ತಲೆ ಸ್ನಾನ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಎಣ್ಣೆನ ಹಚ್ಕೊತಾ ಇದ್ದೀನಿ. ಚಿನ್ನಿಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಆಯಿಲ್ನ ಹಚ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತು, ಹಂಗಾಗಿ ಸ್ವಲ್ಪ ಅವಳಿಗೆ ಎಣ್ಣೆ ಮಸಾಜ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ಆ ಎಣ್ಣೆನ ಹಚ್ತಾ ಇದ್ದೀನಿ. ಆಯಿಲ್ ಮಸಾಜ್ ಖುಷಿನಾ ನಿಮಗೆ?
ಇದೆಲ್ಲ ನೋಡ್ರಿ ಹೆಂಗೆ ಕಿತ್ಬಿಟ್ಟೈತಿ ಮೊನ್ನೆ ಬಿದ್ದಿದ್ದು. ನೋಡ್ರಿ ಫ್ರೆಂಡ್ಸ್, ವಾಷಿಂಗ್ ಮಷಿನ್ ಹಾಳಾಗ್ಬಿಟ್ಟೈತ್ರಿಪ್ಪ. ಯಾಕೋ ಖರಾಬ್ ಆಗೈತಿ. ಹಾಗಾಗಿ ಮೇಲೆ ಬಟ್ಟೆ ಒಣಗಾಕಕ್ಕೆ ಬಂದು ನೋಡ್ರಿ, ಬಟ್ಟೆಗಳೆಲ್ಲ ಒಣಗಾಕಿದೆ. ಯಾಕಪ್ಪ ಅಂತಂದ್ರೆ ಏನಾಗೈತೋ ಗೊತ್ತಿಲ್ಲ ನೋಡ್ರಿ. ಡ್ರಮ್ಮಿಂದ ನೀರು ಕೆಳಗಡೆ ಸೋರ್ತಾ ಇದೆ. ಹಾಗಾಗಿ ನಾಳೆ ರಿಪೇರಿ ಮಾಡೋಕ್ಕೆ ಬರ್ತಾರಂತ. ಹಾಗಾಗಿ 2 ದಿವಸ ಆಯ್ತು, ನೆನ್ನೆ ಮತ್ತು ಇವತ್ತು ಕೈಯಿಂದನೇ ಒಗ್ದಾಕ್ತಾಯಿದ್ದೀನಿ. ಬರ್ರಿ, ಏನೋ ಕೆಲಸ ಐತಿ. ಸಂಜು ಮನೆಯಲ್ಲೇ ಅದಾರೆ ಇವತ್ತು. ಏನಂತಾರ, ಮಲ್ಕೊಂಡಾರ. ಇವಾಗ ಮಾತ್ರ ಅಡುಗೆನೂ ಮಾಡಬೇಕು. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಬಂದೀನಿ, ಮಾಡ್ಬೇಕು ನೋಡ್ರಿಪ್ಪ. ಇದು ನೋಡ್ರಿ ನಮ್ಮ ಟೆರೆಸ್. ಹಿಂದೆ ಮನೆ ಕನ್ಸ್ಟ್ರಕ್ಷನ್ ನಡೆದದ. ಮತ್ತಂತರ ಆ ಸೈಡ್ ಒಂದು ಮನೆ ಐತೆ. ನಡಿ ಹೋಗೋಣ, ಹೋಗೋಣ. ಎಲ್ಗ? ಮನೆಗೆ ಹೋಗೋಣ ಬಾ. ಏಕೆ? ಹಾಂ, ಸ್ವಲ್ಪತ್ತು ಬಿಟ್ಟು ಹೋಗೋಣ. ಯಾಕೆ? ಚೆನ್ನಾಗಿದೆಯಾ ಇಲ್ಲಿ? ಹೌದಾ? ಚೆನ್ನಾಗಿಲ್ವಾ? ಕೂದಲು ಆರಿಸ್ಕೊಮ್ಮ ಹಂಗಂದ್ರೆ. ಕೂದಲು ಆರಿಸ್ಕೊಳ್ಳೋಣ ಅಂದ್ರೆ. ಇಲ್ಲ, ಹೋಗೋಣ ಇರುವ 5 ನಿಮಿಷ.